ಅಂತೂ ಇಂತೂ ಬಿಜೆಪಿಗೆ ನೂತನ ಸಾರಥಿ ಬಂದಿದ್ದಾರೆ. ರಾಷ್ಟ್ರಾಧ್ಯಕ್ಷರ ಬದಲಾವಣೆ ಯಾವಾಗ, ಯಾಕೆ ಆಗ್ತಾ ಇಲ್ಲ, ನಿಮ್ಮಲ್ಲಿ ಅರ್ಹ ಅಭ್ಯರ್ಥಿಗಳಿಲ್ವಾ? ಈ ಪ್ರಶ್ನೆಯನ್ನ ರಾಷ್ಟ್ರದ ಮಟ್ಟದಲ್ಲಿ ಬಿಜೆಪಿ ಎದುರಿಸ್ತಾನೆ ಬರಬೇಕಾಗಿತ್ತು. ಮತ್ತು ಆರ್ಎಸ್ಎಸ್ ಮತ್ತು ಬಿಜೆಪಿ ನಡುವಿನ ಅಂದ್ರೆ ಮೋದಿ, ಅಮಿತ್ ಶಾ ಮತ್ತು ಆರ್ಎಸ್ಎಸ್ ನಡುವಿನ ಹಗ್ಗ ಜಗ್ಗಾಟ ಒಬ್ಬ ವ್ಯಕ್ತಿಯನ್ನ ಅಂದ್ರೆ ಒಂದು ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಕ್ಕೆ ಸಹಮತ ವ್ಯಕ್ತ ಆಗ್ತಿಲ್ಲ ಅನ್ನೋ ಅಭಿಪ್ರಾಯಗಳು ಕಳೆದ 2 ವರ್ಷಗಳಿಂದ ಕೇಳಿ ಬರ್ತಾನೆ ಇತ್ತು. ಹಾಗೆ ನೋಡಕ್ ಹೋದ್ರೆ ಲೋಕಸಭೆ ಚುನಾವಣೆ ಸಂದರ್ಭಕ್ಕಿಂತ ಮುಂಚೆನೆ ನಡ್ಡಾ ಅವರ ಅವಧಿ ಮುಗಿದಿತ್ತು. ಅವರು ಹುದ್ದೆಯನ್ನ ತೊಲಿಬೇಕಿತ್ತು. ಆದ್ರೆ ಅವರ ಅವಧಿಯನ್ನ ಮತ್ತೆ ವಿಸ್ತರಣೆ ಮಾಡ್ತಾನೆ ಬರಲಾಗಿತ್ತು. ಯಾಕೆ ನಿಮಗೆ ಅರ್ಹ ಅಭ್ಯರ್ಥಿಗಳು ಸಿಗ್ತಾ ಇಲ್ವಾ ರಾಷ್ಟ್ರ ಮಟ್ಟದಲ್ಲಿ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಕೇಳ್ತಾ ಬಂದಿದ್ವು. ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. ಇತ್ತೀಚೆಗಷ್ಟೇ ಕಾರ್ಯಾಧ್ಯಕ್ಷರಾಗಿ ನಿತಿನ್ ನಬೀನ್ ಆಯ್ಕೆಯಾಗಿದ್ರು. ಆ ಸಂದರ್ಭದಲ್ಲಿ ಅನ್ಸುತ್ತೆ, ಯಾಕೆಂದ್ರೆ ಅತಿ ಕಿರಿಯ ವಯಸ್ಸಿಗೆ ಈ ಹುದ್ದೆಯನ್ನು ವಿಶೇಷವಾಗಿ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಅವರಿಗೆ ಕೊಡಲಾಗಿತ್ತು. ಇದು ಪೂರ್ವಭಾವಿಯಾಗಿ ರಾಷ್ಟ್ರಾಧ್ಯಕ್ಷರಿಗೆ ಪೂರ್ವಭಾವಿಯಾಗಿ ಒಂದು ಟ್ರಯಲ್ ರೀತಿಯಲ್ಲಿ ಅವರಿಗೆ ಕಾರ್ಯಾಧ್ಯಕ್ಷ ಹುದ್ದೆಯನ್ನ ಕೊಡಲಾಗಿದೆ ಅನ್ನೋ ವಿಶ್ಲೇಷಣೆಗಳು ರಾಜಕೀಯ ವಲಯದಲ್ಲಿ ಆ ಸಂದರ್ಭದಲ್ಲೇ ಕೇಳಿ ಬಂದಿತ್ತು. ಅದಾಗಿ ಕೆಲವೇ ತಿಂಗಳ ಒಳಗಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಡ್ಡಾ ಅವರ ಉತ್ತರಾಧಿಕಾರಿಯಾಗಿ ನೂತನ ಸಾರಥಿಯಾಗಿ ಆಯ್ಕೆಯಾಗಿದ್ದಾರೆ. ಅವರ ಆಯ್ಕೆ ಅವಿರೋಧವಾಗಿತ್ತು. ಯಾರು ಕೂಡ ಅವರಿಗೆ ಸ್ಪರ್ಧೆಯನ್ನೇ ಕೊಟ್ಟಿರಲಿಲ್ಲ. ಅವಿರೋಧ ಆಯ್ಕೆ, ಚುನಾವಣೆ ಇಲ್ಲದೆ ಅವರ ಆಯ್ಕೆ ಆಗಿದೆ. ನಾಳೆ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಈ ಮುಖಾಂತರವಾಗಿ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಹೊಸ ನೂತನ ಸಾರಥಿ ಸಿಕ್ಕಂತಾಗಿದೆ. ಬಿಹಾರ ಮೂಲದ ಇವರು ನಬೀನ್ ಅವರ ತಂದೆ ಕೂಡ ಸಚಿವರಾಗಿದ್ರು. ಆರ್ಎಸ್ಎಸ್ ನ ಪರಂಪರೆ ಅವರ ಕುಟುಂಬದಿಂದಾನೇ ಇದೆ. ಅವರ ತಂದೆ ಕೂಡ ಕಾರ್ಯಕರ್ತರಾಗಿದ್ದು ಉತ್ತಮ ಸಂಬಂಧವನ್ನ ಆರ್ಎಸ್ಎಸ್ ಜೊತೆಗೆ ಹೊಂದಿದ್ರು. ಈಗ ನಿತಿನ್ ನಬೀನ್ ಕೂಡ ಉತ್ತಮ ಸಂಬಂಧವನ್ನ ಹೊಂದಿ ಆರ್ಎಸ್ಎಸ್ ನ ಕಾರ್ಯಕರ್ತರಾಗಿನೇ ಅವರು ಮಾಡ್ಕೊಂಡ್ ಬಂದಿದ್ದಾರೆ. ಛತ್ತೀಸ್ಗಢದ ರಾಜ್ಯ ಉಸ್ತುವಾರಿಯಾಗಿ ಅವರು ಕೆಲಸ ಮಾಡಿದ್ದಾರೆ, ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಹಾಗೇನೆ ಜೆಡಿಯು ಮತ್ತು ಬಿಜೆಪಿ ಮೈತ್ರಿ ಮುಂದುವರಿಯುವಲ್ಲಿ ಅವರು ಕೂಡ ಪ್ರಮುಖವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಬಹಳಷ್ಟು ಸಂದರ್ಭಗಳಲ್ಲಿ ಸಮಸ್ಯೆಗಳು ಎದುರಾದಾಗ ಅದನ್ನ ಮಧ್ಯದಲ್ಲಿ ನಿಂತು ಅವರು ಬಗೆಹರಿಸಿದ್ದಾರೆ. ಮೋದಿ ಮತ್ತು ಅಮಿತ್ ಶಾ ಅವರಿಗೂ ಕೂಡ ಅವರು ಹತ್ತಿರವಾಗಿದ್ದಾರೆ. ಆ ಕಡೆಯಲ್ಲಿ ಆರ್ಎಸ್ಎಸ್ ಮತ್ತು ಮೋಹನ್ ಭಾಗವತ್ ಅವರ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಒಮ್ಮತದ ಅಭ್ಯರ್ಥಿಯಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದಾರೆ. ಇದು ಒಂದು ಪೂರ್ವ ಭಾಗದಲ್ಲಿ ಹಾಗೇನೆ ಬಿಹಾರದಲ್ಲಿ ಬಿಜೆಪಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ತುಂಬಲಿದೆ ಅಂತಾನೆ ಹೇಳಲಾಗ್ತಿದೆ. ಇನ್ನೊಂದು ಹೊಸದಾದ ದಾಖಲೆಯನ್ನ ನಿತಿನ್ ನಬೀನ್ ಬರೆದಿದ್ದಾರೆ. ಅದೇನು ಅಂತಂದ್ರೆ ಅತಿ ಕಡಿಮೆ ವಯಸ್ಸಿಗೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಹುದ್ದೆಯನ್ನ ನಿತಿನ್ ನಬೀನ್ ಅವರು ಅಲಂಕರಿಸಿದ್ದಾರೆ. ಅವರಿಗೀಗ ಕೇವಲ 45 ವರ್ಷ ವಯಸ್ಸು. 45 ವರ್ಷ ವಯಸ್ಸಿಗೆ ಇದೇ ಮೊದಲ ಬಾರಿಗೆ ಅವರು ಅಂತಂದ್ರೆ ಇಲ್ಲಿಯವರೆಗೆ ಒಟ್ಟು ಆಗಿದ್ದಾರಲ್ಲ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರು, ಅವ್ರಿಗೆಲ್ರಿಗೂ ಇದಕ್ಕಿಂತ ಹೆಚ್ಚಿನ ವಯಸ್ಸಾಗಿತ್ತು. ಈಗ ಇವರು 12ನೇ ರಾಷ್ಟ್ರಾಧ್ಯಕ್ಷರಾಗ್ತಾ ಇರೋದು. ಇಲ್ಲಿ ತನಕ 11 ಅಧ್ಯಕ್ಷರು ಸ್ವಲ್ಪ ಹೆಚ್ಚು ವಯಸ್ಸಾಗಿತ್ತು. ಈಗ ಅತಿ ಕಿರಿಯ ವಯಸ್ಸಿನಲ್ಲಿ 45 ವರ್ಷಕ್ಕೆ ಬಿಜೆಪಿಯ 12ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವರ ಆಯ್ಕೆಯಾಗಿದೆ. ಅವರು ಕಾಯಸ್ಥ ಸಮುದಾಯಕ್ಕೆ ಸೇರಿದವರು, ಬಿಹಾರ ಮೂಲದವರು. ಇದೇ ಮೊದಲ ಬಾರಿಗೆ ಬಿಹಾರದಿಂದ ಬಿಜೆಪಿಯ ಒಬ್ಬರು ರಾಷ್ಟ್ರಾಧ್ಯಕ್ಷರು ಸಿಕ್ಕಿದ್ದಾರೆ ಮತ್ತು ಈ ಭಾಗದಿಂದ ರಾಷ್ಟ್ರಾಧ್ಯಕ್ಷರಾಗಿರುವ ಮೊದಲಿಗರು ಕೂಡ ನಿತಿನ್ ನಬೀನ್ ಅವರೇ ಆಗಿದ್ದಾರೆ. ನಿತಿನ್ ನಬೀನ್ ಅವರಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ ಅವರೆಲ್ಲರೂ ಕೂಡ ಅವ್ರ ಜೊತೆಗಿದ್ರು. ಯಾಕೆಂದ್ರೆ ಅವರ ಆಯ್ಕೆಯಾಗಿದ್ದು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಯಾವುದೇ ಚುನಾವಣೆಗಳು ಇರ್ಲಿಲ್ಲ. ಅವರ ವಿರುದ್ಧ ಯಾರು ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿಲ್ಲ. ಹಾಗಾಗಿ ಅವಿರೋಧ ಆಯ್ಕೆ ಆಗಿದೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ಹೇಗೆ ಅವರು ಹೊಸದಾದ ರೂಪವನ್ನ ಬಿಜೆಪಿಗೆ ನೀಡ್ತಾರೆ ಮತ್ತು ಕರ್ನಾಟಕದಲ್ಲಿ ನವೆಂಬರ್ ಹೊತ್ತಿಗೆ ಅಂತ ಅನ್ಕೊಳ್ತೀನಿ ಬಹುತೇಕವಾಗಿ ವಿಜೇಂದ್ರ ಅವರ ಅವಧಿ ಕೂಡ ಮುಗಿಯುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಅವಧಿ ಕೂಡ ಮುಗಿಯುತ್ತೆ. ಕೆಲವು ರಾಜ್ಯಗಳಲ್ಲಿ ಹಗ್ಗ ಜಗ್ಗಾಟ ಇದೆ ಮತ್ತು ಬಹಳಷ್ಟು ಸಮಸ್ಯೆಗಳಿದೆ, ತಂಡಗಳಿದೆ ಮತ್ತು ಬಣಗಳಿದೆ. ಇವೆಲ್ಲವನ್ನ ಮೆಟ್ಟಿ ನಿಂತು ಒಂದು ಪಕ್ಷವನ್ನ ಒಂದು ಕಡೆಗೆ ಸಾಗಿಸುವ ಮತ್ತು ಆರ್ಎಸ್ಎಸ್ ಮತ್ತು ಬಿಜೆಪಿ ನಡುವೆ ಒಂದು ಸಮನ್ವಯತೆಯನ್ನ ಸಾಧಿಸೋದು ಬಹಳ ಮುಖ್ಯ ಆಗತ್ತೆ. ಯಾಕೆಂದ್ರೆ ಆ ಸಮನ್ವಯತೆ ಕೊರತೆ ನಾವು 2024ರ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನೋಡಿದ್ವಿ. ಅದರ ಪರಿಣಾಮ ಕೂಡ ನೋಡಿದ್ವಿ. ಆರ್ಎಸ್ಎಸ್ ಮತ್ತು ಬಿಜೆಪಿ ನಡುವಿನ ಸಮಸ್ಯೆಯ ಕಾರಣಕ್ಕಾಗಿ ಫಲಿತಾಂಶ ಹೇಗಾಯ್ತು ಅಂತ. ಆ ಸಮನ್ವಯತೆಯನ್ನು ಸಾಧಿಸಿಕೊಂಡು ಎಲ್ಲ ನಾಯಕರನ್ನ ಸಂಭಾಳಿಸಿಕೊಂಡು ಅವರ ಮಾತುಗಳನ್ನು ಕೇಳ್ಕೊಂಡು ಎಲ್ಲ ರಾಜ್ಯದಲ್ಲಿರುವಂತಹ ಬಣಗಳನ್ನ ನಿಭಾಯಿಸಿಕೊಂಡು ಹೋಗುವ ಬಹಳ ದೊಡ್ಡ ಜವಾಬ್ದಾರಿ ನಿತಿನ್ ನಬೀನ್ ಅವರ ಮೇಲಿದೆ. ಚಿಕ್ಕ ವಯಸ್ಸು, ಅನುಭವ ದೊಡ್ಡದಿದೆ. ಹಾಗಾಗಿ ಹೇಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದನ್ನ ಸ್ವಲ್ಪ ಸಮಯ ಕಾದ್ ನೋಡ್ಬೇಕಾಗತ್ತೆ. ನಾಳೆ ಅಧಿಕೃತವಾಗಿ ಅವರು ರಾಷ್ಟ್ರಾಧ್ಯಕ್ಷ ಹುದ್ದೆಯನ್ನ ಅಲಂಕರಿಸಲಿದ್ದಾರೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದೆ.